ಟೈಮ್ ಇವಾಗ 12:35. ಸೇಮ್ ದಿನ ಇವತ್ತು ಈಗಲೇ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಟಿ ವಿ ವಿಕ್ರಮ ಅನ್ನೋ ಚಾನಲ್ಗಳು ಬುಕ್ ಆಗಿದ್ದಾರೆ ಅನ್ನೋದಕ್ಕೆ ಸಿಕ್ಕಾಬಡೆ ನಮಗೆ ಇಲ್ಲಿ ಇನ್ಫಾರ್ಮೇಷನ್ ಸಿಕ್ತು. ಈಗಿನೂ ಯಾರೋ ಮಾರಾಯರು 1 ಗಂಟೆ ಹಿಂದಗಡೆ ಅಪ್ಲೋಡ್ ಮಾಡಿದ್ದಾರೆ ಈ ಟಿ ವಿ ವಿಕ್ರಮದವರು. ಇದು ಯಾರೋ ಭಕ್ತರ ಗುಂಪು, ಗುಳ್ಳೆನರಿಗಳ ಗುಂಪು, ಅಥವಾ ಅಧರ್ಮಾಧಿಕಾರಿಗಳ ಗುಂಪು, ಏನೋ ಒಂದು ಹೆಸರು ಹಿಡ್ಕೊಂಡು ಕರ್ಕೊಳ್ರಪ್ಪ. ಯಾರ್ಯಾರೆಲ್ಲ ಹೋರಾಟಗಾರರಿಗೆ ಆಪೋಸಿಟ್ ಇದ್ದಾರೋ ಇವರೇನೋ ಒಂದಷ್ಟು ಹಾಳು ಮುಳು ವೈರ್ ಹೋದ್ರು. ಈಗಿನ ಇವ್ರು ಹೇಳಿದ್ರು ಇಲ್ಲೆಲ್ಲ ಜನಗಳು ಬರ್ತಾರೆ, ಭಿಕ್ಷುಕರು ಬರ್ತಾರೆ, ಪುಗ್ಶಾಟ್ಯ ಊಟ ಸಿಗುತ್ತೆ ಅದಕ್ಕೆ ಬರ್ತಾರೆ, ಅದಕ್ಕೆ ಬಂದು ಸತ್ತೋಗ್ತಾರೆ, ಕಾಯಿಲೆಗಳೆಲ್ಲ ಬಂದು ಸತ್ತೋಗ್ತಾರೆ. ಹಾಗಾಗಿ ನಾವು ಅವ್ರನ್ನೆಲ್ಲ ಹೂತಾಕ್ತೀವಿ ಏನೋ ಲೆವೆಲಿಗೆ ಒಂದೊಂದು ಥರ ಹೇಳಿದ್ರು. ಇನ್ನೂ ಬಗೆಯಕ್ಕೆ ಸ್ಟಾರ್ಟ್ ಮಾಡಿದಾರಲ್ಲ SIT ಜನ ಗೊತ್ತಿಲ್ಲ, ಇವರಿಗೆಲ್ಲ ಹುಚ್ಚಿಡುತ್ತೆ ಆಯ್ತಾ. ನೆನ್ನೆ ರೆಡಿ ಮಾಡಿ ಇಟ್ಕೊಂಡಿದ್ರು ಅನ್ಸುತ್ತೆ, ಇವತ್ತು ಟೆಲಿಕಾಸ್ಟ್ ಮಾಡ್ತಾರೆ. ನಾನು ಒಂದು ಕ್ವಶನ್ ಕೇಳಿದೆ, ರಪ್ಪನ ನನ್ನ ತಲೆ ಒಳಗಡೆ ಫ್ಲ್ಯಾಶ್ ಆಗಿದ್ದು ವಿಚಾರ ಏನಪ್ಪ ಅಂದರೆ, ಅಯ್ಯೋ ಈ ಸೀಮೆ ಧರ್ಮ ಮಾಡ್ಕೊಂಡು ತಿರ್ಗೋರು ಇವರು ಜನ. ಭಿಕ್ಷಕರು ಬಂದರು ಪುಗ್ಸೆಟ್ಟೆ ಊಟಕ್ಕಿದ್ರೆ ಹಾಕಬೇಕು ಅಲ್ಲ, ಒಳ ಜನ ಇವ್ರ ಅಪ್ಪನ ಮನೆ ದುಡ್ಡ ಅದು ಧರ್ಮಸ್ಥಳದ್ದು. ಇವ್ರನ್ನ ದೇವರು ಅಂತ ಅಂದ್ಬಿಟ್ಟು ಅಲ್ಲಿ ನಿಲ್ಸ್ಬಿಟ್ಟು ಇಲ್ಲಿ ಪೂಜೆ ಮಾಡಿ ಹಿಂಗೆಲ್ಲ ಮಾಡಿ ಅವರು ಹಾಕ ಕಾಣಿಕೆಯಿಂದ ತಾನೇ ನೀವು ಕೊಡ್ತೀರಿ ಊಟ. ಅದೆಲ್ಲ ನಿಮಗೆಲ್ಲ ಪುಗ್ಸಟ್ಟೆ ಆಯ್ತದೆ. ಪುಗ್ಸಟ್ಟೆ ಅಲ್ಲ ಅದು, ನಿಮ್ಮ ಭಕ್ತಾದಿಗಳು ಬಂದ್ಬಿಟ್ಟು ಹಾಕಿರೋ ದುಡ್ಡಲ್ಲಿ ಭಿಕ್ಷುಕರಿಗೆ ಕೊಡಿ ಊಟ. ದಿನ ಬಂದ್ರೆ ದಿನ ಕೊಡಿ. ಅದ್ರ ಮೇಲ್ಗಡೆ ಅವ್ರಿಗೆ ಏನಾರು ಹುಷಾರು ತಪ್ಪಿತು ಅಂತ ಹೇಳಿದ್ರೆ ನಿಮ್ಮದಿದೆಯಲ್ಲಪ್ಪ, ಧರ್ಮಸ್ಥಳದ ಆಯುರ್ವೇದ ಅಪ್ಸತ್ರೆಗಳು. ಹಾಸನದಲ್ಲಿ ಒಂದಿದ್ದೆ ದೊಡ್ಡದು ಕಾಲೇಜ್ ಅಂಡ್ ಇದು ಒಂದ್ಸಲ ವಿಸಿಟ್ ಹೊಡೆದಿದ್ದೆ. ಅವ್ರು ಕಳ್ಳರು ಯಾವ ಸೀಮೆ ಅಂತ ಗೊತ್ತಾಗೋಯ್ತು ನನಗೆ ಆಯ್ತಾ. ಅಂತಂತ ಹಾಸ್ಪಿಟ್ಲಿಗೆ ತಗೊಂಡೋಗಿ ಅಡ್ಮಿಟ್ ಮಾಡಿ, ಧರ್ಮ ಮಾಡಿ. ಧರ್ಮಸ್ಥಳದವರಲ್ವಾ ನೀವು, ಮಾಡಿ. ಸಾಯಿಸೋದು ಹೂತಾಕೋದು ಈ ಕರ್ಮ ಎಲ್ಲ ತಪ್ಪದಲ್ರವ್ವ, ಕಾಮನ್ ಸೆನ್ಸ್ ಅಲ್ವಾ. ಈ TV ವಿಕ್ರಮ ಜನ ನನ್ನ ಮೇಲೆ ಕೇಸ್ ಮಾಡ್ಕೊಳ್ಳೋದಾರೆ ಮಾಡ್ಕೊಳ್ಳಿ, ನಾನು ಫೇಸ್ ಮಾಡೋಕ್ಕೆ ರೆಡಿ.